ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅತಿ ದೊಡ್ಡ ಕುತೂಹಲ, ಜೆಡಿಎಸ್ನ ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಅಭ್ಯರ್ಥಿ ಕಣದಲ್ಲಿದ್ರೂ ಪರವಾಗಿಲ್ಲ, ಇರುವ ಶಾಸಕರಾದ್ರೂ ತಮ್ಮ ಅಭ್ಯರ್ಥಿ ಪರವಾಗಿ ಹಕ್ಕು ಚಲಾವಣೆ ಮಾಡ್ತಾರಾ ಅನ್ನೋದು ಕುತೂಹಲ. ಜೆಡಿಎಸ್ನ 3 ಶಾಸಕರ ಬಗ್ಗೆ ಒಂದು ಕುತೂಹಲ ಇತ್ತು. ಅದರಲ್ಲಿ ಪ್ರಮುಖವಾಗಿ ಒಬ್ಬ ಪ್ರಬಲ ನಾಯಕ ಅಂತ ಅನಿಸ್ಕೊಂಡಂತಹ ಜಿ.ಟಿ. ದೇವೇಗೌಡರದ್ದು. ಜೆಡಿಎಸ್ ಶಾಸಕ ಜಿ.ಟಿ. ದೇವೇಗೌಡರು ಆಲ್ರೆಡಿ ಹಕ್ಕು ಚಲಾವಣೆ ಮಾಡಿದ್ದಾರೆ, ಅಂದ್ರೆ ಮತದಾನ ಮಾಡಿದ್ದಾರೆ. ಕ್ರಾಸ್ ವೋಟಿಂಗ್ ಮಾಡಿದ್ರ ಜಿ.ಟಿ. ದೇವೇಗೌಡರು ಅನ್ನೋದೇ ಕುತೂಹಲ. ಜೆಡಿಎಸ್ಗೆ ಶಾಕ್ ಕೊಟ್ರ ಚಾಮುಂಡೇಶ್ವರಿ ಶಾಸಕ ಆಲ್ರೆಡಿ ಬಂದು ಹಕ್ಕು ಚಲಾವಣೆ ಮಾಡಿದ್ದಾರೆ. ವರಿಷ್ಠರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಜಿ.ಟಿ. ದೇವೇಗೌಡರು. ಹಂಗಾಗಿ ಸಭೆಗೂ ಇಲ್ಲ, ರೆಸಾರ್ಟ್ಗೂ ಬಂದಿಲ್ಲ, ಎಲ್ಲಾ ಕಡೆ ಕೂಡ ಗೈರಾದ್ರು. ಬಟ್ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ ನಾಯಕರು ಅಂತ ಹೇಳಲಾಗ್ತಾ ಇತ್ತು. ಬಟ್ ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇಲ್ಲ. ಶುರುವಿನಲ್ಲೇ ಆರಂಭದಲ್ಲೇ ವಿಘ್ನ ಅನ್ನೋ ರೀತಿಯಲ್ಲಿ ಜೆಡಿಎಸ್ಗೆ ಶುರುವಾಗಿದೆಯಾ ಟೆನ್ಷನ್. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾನ ಪ್ರಕ್ರಿಯೆ ಆರಂಭ ಆಗ್ತಾ ಇದ್ದಂತೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಜಿ.ಟಿ. ದೇವೇಗೌಡರು ಹಾಜರಾದ್ರು. ಹಕ್ಕು ಚಲಾವಣೆ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಆರಂಭದಲ್ಲೇ ಬಂದು ಇಷ್ಟು ಉತ್ಸುಕರಾಗಿ ಓಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಜಿ.ಟಿ. ದೇವೇಗೌಡರು ಪಕ್ಷ ನಿಷ್ಠೆ ಮೆರೆದಿದ್ದಾರಾ ಅಥವಾ ಮನಸ್ಸು ಆಲ್ರೆಡಿ ವಾಲಿದೆಯಲ್ಲ ಆ ಪಕ್ಷದ ಅಭ್ಯರ್ಥಿ ಪರವಾಗಿ ಹಕ್ಕು ಚಲಾವಣೆ ಮಾಡಿದ್ರ? ಇದು ಪ್ರಶ್ನೆ ಇರೋದು. ಅದಕ್ಕೆ ಈಗಲೇ ಉತ್ತರ ಸಿಗೋದು ಸ್ವಲ್ಪ ಕಷ್ಟ. ತದನಂತರದಲ್ಲಿ ಉತ್ತರ ಸಿಗುತ್ತೆ. ಅಡ್ಡ ಮತದಾನ ಮಾಡಿದ್ರು ಕೂಡ ಒಂದು ಕ್ಲಾರಿಟಿ ಲಾಸ್ಟ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಜಿ.ಟಿ. ದೇವೇಗೌಡರ ನಡೆಯ ಬಗ್ಗೆ ಜೆಡಿಎಸ್ ನಾಯಕರಲ್ಲಿ ಟೆನ್ಷನ್ ಅಂತೂ ಶುರುವಾಗಿದೆ. ಅವರು ಇರೋ ಪಕ್ಷ ಜೆಡಿಎಸ್, ಬಟ್ ಇತ್ತೀಚೆಗೆ ಅವ್ರು ಕಾಣಿಸ್ಕೊಳ್ತಾ ಇರೋದೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೇ, ಕಾಂಗ್ರೆಸ್ ನಾಯಕರುಗಳ ಜೊತೆಯಲ್ಲೇ. ಕಾಂಗ್ರೆಸ್ ನಾಯಕರನ್ನ ಹೊಗಳೋದಂತೆ ವೇದಿಕೆಯಲ್ಲಿ ಈ ರೀತಿ ಬೆಳವಣಿಗೆಗಳಿಂದ ಜಿ.ಟಿ. ದೇವೇಗೌಡರು ಒಂದ್ ಕಾಲ ಆಚೆ ಇಟ್ಬಿಟ್ಟಿದ್ದಾರೆ ಪಕ್ಷದಿಂದ ಅನ್ನುವಂತಹ ಪ್ರಶ್ನೆ ಇತ್ತು. ಇಲ್ಲ ನಮ್ಮ ಜೊತೆಗೆ ಇದ್ದಾರೆ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಬಂದ್ರು ಕೂಡ ಅಸಮಾಧಾನ ಬಗೆಹರಿದಂಗೆ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ಅಸಮಾಧಾನ ಮುಂದುವರೆದಂತಿದೆ. ಸ್ವತಃ ಕುಮಾರಸ್ವಾಮಿ ಅವರು ಕರೆದ್ರು ರೆಸಾರ್ಟ್ಗೆ ಬಂದಿಲ್ಲ, ಸಭೆಗೆ ಹಾಜರಾಗಿಲ್ಲ. ಬಟ್ ಇದ್ದಕ್ಕಿದ್ದಂತೆ ಬಂದು ಪರಿಷತ್ ಚುನಾವಣೆಯ ಮತದಾನ ಪ್ರಕ್ರಿಯೆಯಲ್ಲಿ ಆರಂಭಿಕರಾಗಿ ಕಾಣಿಸ್ಕೊಂಡಿದ್ದಾರೆ. ಆರಂಭಿಕರಾಗಿ ಓಟ್ ಹಾಕಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಸೊ ಯಾರ ಪರವಾಗಿ ಅವರ ಓಟ್ ಅನ್ನೋದು ಪ್ರಶ್ನೆ. ಅಡ್ಡ ಮತದಾನ ಏನಾದ್ರೂ ಮಾಡಿಬಿಟ್ಟಿದ್ದಾರೆ, ತಲೆ ಹಾಕಕ್ಕಾಗಲ್ಲ ಈ ಸಾಧ್ಯತೆಯನ್ನ. ಕಾರಣ ಅತಿ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿರೋರು. ಯಾವಾಗ್ಲೂ ಕಾಂಗ್ರೆಸ್ ಏರ್ಪಡೆ ಆಗಬೇಕಾಗಿತ್ತು, ಬಟ್ ಅದು ಯಾಕೋ ಆಚೆ ಈಚೆ ಅನ್ನೋ ರೀತಿಯಲ್ಲಿ ಎರಡೂ ಪಕ್ಷದ ಮಧ್ಯೆ ಆ ಕಡೆ ಈ ಕಡೆ ಅಂತ ಓಡಾಡ್ತಿದ್ದಾರೆ. ಬಟ್ ಯಾವ ಕಡೆಗೆ ಅವರ ಮತ ಅನ್ನೋದು ಪ್ರಶ್ನೆ.